ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ ನಂತರದಲ್ಲಿ ಬಳ್ಳಾರಿ ಜೈಲ್ಗೆ ಅವರನ್ನ ಶಿಫ್ಟ್ ಮಾಡೋದಕ್ಕೆ ಕೋರ್ಟ್ ಕೂಡ ಅನುಮತಿ ಕೊಟ್ಟಿದೆ. ಆದರೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ವಿರೋಧವನ್ನ ಒಡ್ತಾ ಇದ್ದಾರೆ. ಟೀ ಕುಡಿದ್ರು, ಸಿಗರೆಟ್ ಸೇದಿದ್ರು, ರೌಡಿಗಳ ಜೊತೆ ಕುಳಿತಿದ್ರು ಅನ್ನೋ ಕಾರಣಕ್ಕೆ ಸ್ಥಳಾಂತರ ಮಾಡ್ತಿದ್ದಾರೆ ಅಂದ್ರೆ ಅದು ತಪ್ಪು. ಹಲವಾರು ವಿವಿಐಪಿಗಳಿಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಕ್ಕಿದೆ. ಸೆಲೆಬ್ರಿಟಿ ಅಂತ ರೌಡಿಗಳ ಜೊತೆ ಲಿಂಕ್ ಮಾಡೋದು ಸರಿಯಲ್ಲ. ಮೂಲ ವ್ಯವಸ್ಥೆಯನ್ನೇ ಸರಿ ಮಾಡಬೇಕಿತ್ತು. ದರ್ಶನ್ ತಿದ್ದುಕೊಂಡು ಬದುಕೋಕೆ ಇದು ಸರಿಯಾದ ಸಮಯ. ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಅವರ ಹೇಳಿಕೆ. ಆ ವಿಡಿಯೋ ಕಾಲ್ ನೋಡಿದ್ರೆ ಕುಳಿತು ಸಿಗರೇಟ್ ಸೇತಾ ಕಾಫಿ ಕುಡಿತಾ ಇರೋದನ್ನ ಗಮನಿಸಿದ್ರೆ ತಿದ್ದುಕೊಳ್ಳಿಕ್ಕೆ ಒಳ್ಳೆ ಸಮಯಾವಕಾಶ ಇತ್ತು ಅಂತ ಇವರಿಗೆ ಹೇಗನ್ಸುತ್ತೋ ಗೊತ್ತಿಲ್ಲ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜೈಲ್ ಸೇರಿರ್ತಕ್ಕಂಥದ್ದು. ಇದೀಗ ನಟ ದರ್ಶನ್ರನ್ನ ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈಗ ಸ್ಥಳಾಂತರ ಮಾಡಲಾಗ್ತಾ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಉಮೇಶ್ ಬಣಕಾರ್ ಅವರಿದ್ದಾರೆ. ಸರ್, ಮೊದಲನೇದಾಗಿ ಈಗ ನಟ ದರ್ಶನ್ ಅವ್ರನ್ನ ಪರಪ್ಪನ ಅಗ್ರಹಾರದಿಂದ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಈಗ ಸ್ಥಳಾಂತರ ಮಾಡ್ತಾ ಇರ್ತಕ್ಕಂಥದ್ದು, ಈ ಬಗ್ಗೆ ಹೇಳೋದಾದ್ರೆ. ಸರ್, ವಿಚಾರಣಾಧೀನ ಕೈದಿಯನ್ನು ಒಂದು ಸೆಲೆಬ್ರಿಟಿ ಆಯಿತು, ಕೈದಿ ಅಂದಮೇಲೆ ಅವರು ಜೈಲಲ್ಲಿದ್ದಾರೆ ಅಂದಮೇಲೆ ಅವರು ಅಪರಾಧಿ ಅಲ್ಲ. ಯಾಕೆ ಶಿಫ್ಟ್ ಮಾಡಿದ್ರು ಅನ್ನೋದನ್ನು ಒಂದು ಗಮನಿಸೋಕ್ಕೆ ಹೋದಾಗ ಅವರಲ್ಲಿ ಸಿಗರೇಟ್ ಸೇದ್ತಾ ಇದ್ದರು, ಹಾಗೆ ಏನೋ ಟೀ ಕುಡಿತಾ ಇದ್ದರು, ಅವರೆಲ್ಲ ರೌಡಿ ಎಲಿಮೆಂಟ್ಗಳ ಜೊತೆಲಿ ಕೂತಿದ್ದರು ಅನ್ನೋದನ್ನು ಅವರು ಮುಖ್ಯವಾಗಿ ನಾನು ವಾಹಿನಿಗಳ ಮೂಲಕ ನೋಡಿರ್ತಕ್ಕಂಥದ್ದು. ಆದರೆ ಆ ಟೀ ಮತ್ತು ಆ ಸಿಗರೇಟು ಯಾರು ಕೊಟ್ಟರು ಸರ್ ಒಳಗಡೆ? ಅದು ಪ್ರಶ್ನೆ ಅಲ್ವಾ? ಆಮೇಲೆ ಇದು ಏನು ಮೊಟ್ಟ ಮೊದಲನೇದ ಜೈಲಲ್ಲಿ ನಡೀತಾ ಇರತಕ್ಕಂಥ ಕರ್ಮಕಾಂಡವನ್ನು ಜೈಲಿನ ಅಧಿಕಾರಿಗಳೇ ಭಾಳಷ್ಟು ಜನ, ಡಿ ರೂಪಾ ಮೇಡಮ್ ಇರ್ಬೋದು, ಮತ್ತು ಇನ್ನೊಂದಷ್ಟು ಜನ ಜೈಲ್ ಸೂಪರ್ಡೆಂಟ್ಗಳು, ನಮ್ಮ ಚೆನ್ನೈನ ಶಶಿಕಲಾ ಮೇಡಮ್ ಅವರು ಒಳಗಡೆ ಇದ್ದಾಗ ರಾಜಾತಿಥ್ಯ ನಡೀತಾ ಇದೆ ಅಂತಕ್ಕಂಥದ್ದು ಆರೋಪ ಬಂದು ಭಾಳಷ್ಟು ಜನ ಆ ಸಂದರ್ಭದಲ್ಲಿ ಸಸ್ಪೆಂಡ್ ಮಾಡಿದರು. ಈಗಲೂ ಕೂಡ 8 ಜನನ 9 ಜನನ ಸಸ್ಪೆಂಡ್ ಮಾಡಿದ್ದಾರೆ. ಅದೇನೇ ಇರಲಿ, ಹವ್ಯಾತವಾಗಿ ನಡೀತಕ್ಕಂಥ ಈ ರೀತಿಯ ವ್ಯವಸ್ಥೆಗಳನ್ನು ತಡೆಗಟ್ಟೋದ್ರ ಕಡೆ ಹೆಚ್ಚಿನ ಗಮನ ಹರಿಸಿದ್ರೆ ಪ್ರಾಯಶಃ ಕರೆಕ್ಟಾಗಿರುತ್ತೆ. ಸೊ ಈಗ ಈ ಸರ್ಕಾರಕ್ಕೂ ಕೂಡ ತೊಂದರೆ ಅಲ್ಲ, ಕಾನೂನಿಗೂ ಕೂಡ ತೊಂದರೆ ಅಲ್ವಾ? ಅವ್ರನ್ನ ನಮ್ಮ ಬಳ್ಳಾರಿಯಿಂದ ಕರ್ಕೊಂಡು ಬರಬೇಕು ಅಥವಾ ವೀಡಿಯೋ ಕಾಲಲ್ಲಿ ಮಾತಾಡ್ತಾರೆ, ಏನೋ ಒಂದು ಆಗುತ್ತೆ. ಸೊ ಆ ವ್ಯವಸ್ಥೆಗೆ ಮೂಲಭೂತವಾಗಿ ಅದನ್ನೇ ಸರಿಪಡಿಸ್ಬಿಟ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ರಾಜಾತಿಥ್ಯ ಅಂತಕ್ಕಂಥ ಒಂದು ಇದಕ್ಕೆ ಬೆಲೆನೇ ಇರಲ್ಲ. ಅದು ಅವರು ಶಿಫ್ಟ್ ಮಾಡಿದ್ದು ಅದಕ್ಕೋಸ್ಕರ ಶಿಫ್ಟ್ ಮಾಡಿದರೆ ತಪ್ಪು. ಇನ್ನು ಕಾನೂನಿನ ತೊಡಕಾಗಲಿ ಅಥವಾ ಇನ್ಯಾವುದೋ ಒಂದು ಸರ್ಕಾರ ನ್ಯಾಯಾಂಗದ ವ್ಯವಸ್ಥೆನಲ್ಲಿ ಅವ್ರು ಮಾಡಿದರೆ ಅದು ತಪ್ಪಲ್ಲ. ಯಾಕಂದರೆ ದರ್ಶನ್ ಅವ್ರು ಹೊರಗಡೆ ಇದ್ದಾಗಲೂ ಕೂಡ ಸಾಕಷ್ಟು ಈಗ ಅವ್ರ ಸುತ್ತಮುತ್ತ ಇದ್ದವರೇ ಈಗ ಅವ್ರ ಆಪ್ತ ವಲಯದೆಲ್ಲ ಹೇಳಿರ್ತಕ್ಕಂಥದ್ದು, ಅವ್ರ ಜೊತೆ ಇರ್ತಕ್ಕಂಥ ಗ್ಯಾಂಗ್ ಸರಿ ಇರಲಿಲ್ಲ. ಆ ಒಂದು ಇದರಿಂದನೇ ಇತ್ತೀಚಿನ ದಿನದಲ್ಲಿ ದರ್ಶನ್ ಅವ್ರು ಬದಲಾಗಿದ್ದರು. ಆ ಒಂದು ಈ ಒಂದು ಕಾರಣನೇ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವ್ರ ಭಾಗಿಯಾಗೋದಕ್ಕೆ ಕಾರಣ ಆಗಿತ್ತು ಅಂತ ಹೇಳಿದರು. ಅದೇ ರೀತಿ ಈಗ ಹೊರಗಡೆ ಇದ್ದಾಗಲೂ ಅದೇ ಥರ ಒಂದು ಗ್ಯಾಂಗು, ಈಗ ಮತ್ತೆ ಒಳಗಡೆ ಹೋದ್ಮೇಲೂ ಕೂಡ ಒಂದು ಮನ ಪರಿವರ್ತನಾ ಕೇಂದ್ರ ಅಂತ ಹೇಳ್ತಾರೆ ಜೈಲನ್ನ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಆದರೂ ಒಂದು ಒಳ್ಳೆ ರೀತಿ ಸ್ನೇಹ ಬೆಳೆಸ್ಕೋಬೋದಿತ್ತು. ಅವರು ಪಶ್ಚಾತ್ತಾಪ ಪಡುವಂಥ ಒಂದು ಸಂದರ್ಭದಲ್ಲಿ ರೌಡಿಗಳ ಜೊತೆ ಕೂತ್ಕೊಂಡು ಪಾರ್ಟಿ ಮಾಡೋ ರೀತಿಯಲ್ಲಿ ಒಂದು ಜೈಲನ್ನ ರೆಸಾರ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಹೇಗೆ ಸಮರ್ಥನೆ ಮಾಡ್ತಾರೆ? ಮನ ಪರಿವರ್ತನೆ ಅಂತಕ್ಕಂಥದ್ದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಒಳಗಡೆ ಆಗ್ತಕ್ಕಂಥದ್ದಲ್ಲ ಸರ್. ಎಕ್ಸ್ಪೀರಿಯನ್ಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಮನುಷ್ಯನ ಪ್ರತಿಯೊಂದು ಹಂತವೂ ಅನುಭವದಲ್ಲಿ ಅಮೃತ ತತ್ವ ಇರುತ್ತದೆ ಅಂತಕ್ಕಂಥದ್ದು ವಾಡಿಕೆ. ಅದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು. ಆ ಒಂದು ಅನುಭವಗಳು ಇನ್ನೂ ಸಾಲದಾಗಿತ್ತೇನೋ ಅಥವಾ ಅವ್ರನ್ನ ಆ ಒಂದು ಅಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ಲಿಲ್ವೇನೋ, ಏಕಾಏಕಿ ಎಲ್ಲರೂ ಪರಿವರ್ತನೆ ಆಗೋದಕ್ಕೆ ಅದು ಅಷ್ಟು ಬೇಗ ಆಗೋವಂಥದ್ದಲ್ಲ. ದರ್ಶನ್ ಅವರು ಈಗ ಕೊಲೆ ಆರೋಪದಲ್ಲಿ ಒಳಗೆ ಹೋಗಿರ್ತಕ್ಕಂಥದ್ದು. ಆದರೆ ಈ ಫೋಟೋ ನೋಡಿದರೆ ಅವರು ಅಲ್ಲಿ ಎಂಜಾಯ್ ಮಾಡ್ತಾ ಇರೋದು ನೋಡಿದರೆ, ಕೈಯಲ್ಲಿ ಸಿಗರೇಟು ಒಂದು ಕಡೆ ಕಾಫಿ ಮಗ್ ಹಿಡ್ಕೊಂಡು ಕೂತಿರೋದನ್ನು ನೋಡಿದರೆ, ಅವ್ರು ಕೂತಿರೋ ಸ್ಟೈಲು, ಮೆರಿತಾ ಇರ್ತಕ್ಕಂಥ ಅಟ್ಟಹಾಸ ಅಂತಾರ ನೋಡಿದರೆ ಅವರೆಲ್ಲೂ ಕಿಂಚಿತ್ತು ಅವ್ರ ಹತ್ರ ಒಂದು ಪಶ್ಚಾತ್ತಾಪ ಭಾವನೆ ಇಲ್ಲ ಅಂತ ಅನಿಸುತ್ತೆ. ಪಶ್ಚಾತ್ತಾಪ ಭಾವನೆ ಬರೀ ಒಂದು ಫೋಟೋನಲ್ಲಿ ನೋಡಿ ನೀವು ತೀರ್ಮಾನ ತಗೊಳಕ್ಕಾಗಲ್ಲ. ಸಮಾಜಮುಖಿಯಾಗಿರ್ತಕ್ಕಂತಹ ಯಾವುದೇ ವ್ಯಕ್ತಿಗಳಾಗಲಿ ಅವ್ರ ಜೊತೆಯಲ್ಲಿ ಎಲ್ಲರೂ ಬಂದು ಫೋಟೋಗಳನ್ನ ತೆಗೆಸ್ಕೊಳ್ತಕ್ಕಂಥದ್ದು ಅಥವಾ ಇನ್ಸ್ಟಾಗ್ರಾಮಲ್ಲೋ ಸೋಷಿಯಲ್ ಮೀಡ್ಯಾದಲ್ಲೋ ಹಾಕೋದು ಇದೊಂಥರ ಸರ್ವೇ ಸಾಮಾನ್ಯ ಸರ್. ಆದರೆ ಅಷ್ಟಕ್ಕೆ ಮಾತ್ರಕ್ಕೆ ಅವ್ರ ಜೊತೆಯಲ್ಲಿ ಒಡನಾಟ ಇದೆ ಅಂತಕ್ಕಂಥದ್ದನ್ನು ನೀವು ಯಾವ ಮಾನದಂಡದ ಮೇಲೆ ಅದನ್ನು ತಿಳ್ಕೊಂತೀರಿ ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ.
ಆಗುತ್ತೆ ಸರ್, ಎಲ್ಲರೂ ಬರ್ತಾರೆ ಸರ್, ಎಲ್ಲ ಸ್ನೇಹಿತರು ನೋಡಿ ಅದೊಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ, ಇಲ್ಲಿ ಎಲ್ಲರೂ ಬರ್ತಾರೆ, ಫೋಟೋಗಳು ತೆಗೆಸ್ಕೊತಾರೆ. ಫೋಟೋಗಳು ತೆಗೆಸ್ಕೊಂಡು ನಾಳೆ ಅವರು ಯಾವುದೋ ಕೊಲೆ ಕೇಸಲ್ಲೋ ಇನ್ನೊಂದು ಕೇಸಲ್ಲೋ ಸಿಗಾಕೊಂಬಿಟ್ರೆ ನಂದು ಅವ್ರದ್ದು ನಂಟಿದೆ ಅಂತಲೇ ಅದರ ಅರ್ಥ. ಅದೇ ರೀತಿ ನಮ್ಮಂಥವ್ರಿಗೆ ಹಿಂಗೆ ಆಗುವಾಗ ಅವರೊಂದು ದೊಡ್ಡ ಸೆಲೆಬ್ರಿಟಿ, ಅವರೊಂದು ದೊಡ್ಡ ಹೀರೋ, ಅವ್ರಿಗಾಗಂಥ ಅಂಥವ್ರ ಜೊತೆಯಲ್ಲಿ ಒಡನಾಟಕ್ಕೆ ಇದ್ರ ಮೇಲೆ ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ಅವರು ಅದ್ರ ಜೊತೆಯಲ್ಲಿ ಸತತ ಸಂಪರ್ಕ ಇದೆ ಅಥವಾ ಅವ್ರದ್ದು ಪರಿವರ್ತನೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಾವು ಏಕಾಏಕಿ ತೀರ್ಮಾನ ತೊಗೊಳಕ್ಕಾಗಲ್ಲ ಸರ್. ನಾನು ಅದು ಇನ್ನೊಂದು ಸರಿ ಹೇಳ್ತೀನಿ, ಬರೀ ಸಿಗರೇಟ್ಗೋಸ್ಕರ ಕಾಫಿಗೋಸ್ಕರ ಅವರಲ್ಲಿ ಕೂತಿದ್ದಕ್ಕೋಸ್ಕರ ಏನಾದರೂ ಅಕಸ್ಮಾತ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದೇ ನಿಜ ಆಗಿದ್ದರೆ ಅದು ತಪ್ಪು ಸರ್. ಕಾನೂನಿನ ವ್ಯವಸ್ಥೆಯಲ್ಲಿ ತೊಡಕಾಗುತ್ತೆ, ಅಲ್ಲಿರ್ತಕ್ಕಂಥ ಇದಕ್ಕೆ ತೊಂದರೆಗಳಾಗ್ತವೆ, ಬೇರೆ ವಿಚಾರಣಾಧೀನ ಕೈದಿಗಳಿಗೆ ತೊಂದರೆ ಆಗ್ತದೆ ಅಂತ ಏನೋ ಶಿಫ್ಟ್ ಮಾಡಿದರೆ ಅದು ಸ್ವಾಗತಾರ್ಹ. ಓಕೆ, ಇದಿಷ್ಟಕ್ಕೆ ಅವರ ತಪ್ಪು ಅನ್ನೋದಾದರೆ ನಿಮ್ಮ ಪ್ರಕಾರ ಸರಿ ಅಂತ ಯಾವುದಾಗಾದ್ರೆ? ನೀವು ಹೇಳಿದ್ರಲ್ಲ ಪರಿವರ್ತನೆ ಆಗುವಂಥ ವ್ಯವಸ್ಥೆನೇ ಆಗಿಲ್ಲ ಅಂಥೇಳಿ ಅಂತ, ಆ ಪರಿವರ್ತನೆ ಸರಿ ಅಂತ ನಾನು ಅಂತೀನಿ. ಆ ಪರಿವರ್ತನೆ ಏಕಾಏಕಿ ಆಗುವಂಥದ್ದಲ್ಲ, ಅದು ಇಟ್ ವಿಲ್ ಟೇಕ್ ಟೈಮ್. ಅದಾದಾಗ ಪರಿವರ್ತನೆ ಆಗುತ್ತೆ, ಆದಾಗ ಅದು ಸರಿ, ಆಗಲಿಲ್ಲ ಅಂದರೆ ಅದು ತಪ್ಪು. ಇದಿಷ್ಟು ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂಥ ಉಮೇಶ್ ಬಣಕರ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಧನು ಯಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.